हाय CET गाईज, पहिल्या 4 प्रश्नाचा व्हिडिओ पाहून 5व्या प्रश्नाला या म्हणजे तुम्हाला कळते. ते 4 प्रश्न सोडून झालेला आहे ना आम्ही. हे 5वा प्रश्न सोडायला आला. आता हे 5वे प्रश्न काय असते, हे पेपर एक नमुना आहे, तुम्हाला असंच येते म्हणून समजू नका. हे 5ವ ಪ್ರಶ್ನೆमध्ये ಕೆಳಗಿನ 5 ವಾಕ್ಯಗಳಲ್ಲಿ ಮಾತ್ರ ತಪ್ಪಿದ್ದರೆ ತಿದ್ದಿ ಬರೆಯಿರಿ. They have asked you, if there is any wrong, please make it correct. They have not asked to full sentences, only little mistakes will be there in that question. So कन्नड वाचायला येत असेल तर तुम्ही खूप सोप्या पद्धतीने पार पडू शकते. इथं बघा, ಉದಾಹರಣೆ सांगते मी. पहिला प्रश्न, ತರಗತಿಗಳು ನಾಳೆಯಿಂದ ಪ್ರಾರಂಭವಾದವು. ನಾಳೆಯಿಂದ ಪ್ರಾರಂಭವಾದವು ಅಂದರೆ ತಪ್ಪಾಗುತ್ತೆ, ते चुकीचे आहे. शेवटचा शब्द चुकीचे आहे, त्यामुळं तिथं तुम्ही बरोबर करायचं. ಪ್ರಾರಂಭವಾಗುತ್ತವೆ ಅಷ್ಟು ಬರೆದುಬಿಟ್ರೆ ಅಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಬಂದೋಯ್ತು. ಸೊ आता सेकंड काय आहे, गुरु ಹಿರಿಯರನ್ನು ಅಗೌರವಿಸಬೇಕು. हे आणखीन सोपं आहे. ಆ ತೆಗೆದುಬಿಟ್ಟು ಬರೆದುಬಿಟ್ರೆ ಫುಲ್ ಮಾರ್ಕ್ಸ್. ಯಾವಾಗ ಗುರು ಹಿರಿಯರನ್ನು ಗೌರವಿಸಬೇಕು, ಆ ಒಂದೇ ತೆಗಿಬೇಕಲ್ಲಿ ಅಷ್ಟೇ. ಆಮೇಲೆ ಥರ್ಡ್ ಒನ್, ಸಭೆಯಲ್ಲಿ ಹೆಚ್ಚು ಜನರು ಸೇರಿದ್ದನು ಅಂತ ಕೊಟ್ಟಿದ್ದಾರೆ. ನೂ ತೆಗೆದು ರೂ ಮಾಡಿಬಿಟ್ರೆ ಅದು ಕೂಡ ಫುಲ್ ಮಾರ್ಕ್ಸ್ ಬಂದೋಯ್ತು. 4ನೇದು, ರಮೇಶನು ಅಡುಗೆಯನ್ನು ಚೆನ್ನಾಗಿ ಮಾಡುತ್ತಾಳೆ ಅಂತ ಕೊಟ್ಟಿದ್ದಾರೆ. ಸ್ತ್ರೀಲಿಂಗ ಪುಲ್ಲಿಂಗನ ಗೊತ್ತಿದ್ದರೆ ನಿಮಗೆ ಇಲ್ಲಿ ಪುಲ್ಲಿಂಗಗೆ ಲೇ ಬಂದಿದೆ, ಅಲ್ಲಿ ಮಾಡುತ್ತಾನೆ ಬರಬೇಕು. ಆಮೇಲೆ ಕಬಡ್ಡಿ ಒಳಾಂಗಣ ಆಟ ಅಂತ 5ನೇದಿದೆ, ಕಬಡ್ಡಿ ಹೊರಾಂಗಣ ಅಂತ ಆಗಬೇಕು. ಆಮೇಲೆ 6ನೇದು, ಭಾರತದ ಈಗಿನ ರಾಷ್ಟ್ರಪತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಕೊಟ್ಟಿದ್ದಾರೆ. ಆವಾಗಿನ ರಾಷ್ಟ್ರಪತಿ ಯಾರಿರ್ತಾರೆ ಅದನ್ನು ಸರಿಪಡಿಸಬೇಕು. 7ನೇದು, 1 ವಾರಕ್ಕೆ 30 ದಿನಗಳು. ಇದು ಇನ್ನೂ ಸುಲಭ ಇದೆ. 30ರ ಬದಲು 7 ಬರೆದುಬಿಟ್ರೆ ಈ ಪೇಪರಲ್ಲಿ, ಈ ಕ್ವಶನ್ನಲ್ಲಿ ನಿಮಗೆ 7 ಪ್ರಶ್ನೆಯಲ್ಲಿ 5 ಕೇಳಿದ್ದಾರೆ. 5ರಲ್ಲಿ 5 ನೀವು सरियाಗಿ ಬರೆದುಬಿಟ್ರೆ फुल मार्क्स निಮಗೆ ಸಿಕ್ಕೋಗ್ಬಿಡ್ತದೆ. तुम्हाला 5 मार्क्स मिळवायला काही प्रॉब्लेम नाही आहे. खूप सोपं आहे. परत मी हेच सांगते, लिहायचं वाचायचे अभ्यास ठेवा कन्नड, म्हणजे खूप सोपं जाईल. हे 5वा प्रश्न पण संपला आहे. आता पुढच्या प्रश्नाला जाऊया. तुम्हाला काय अवघड झालं असेल तर मला कॉन्टॅक्ट करा. तुम्हाला ऑनलाईन क्लास घेऊन सोपं करते. लाईक शेअर करा. ओके, धन्यवाद.